ಎಲ್ರಿಗೂ ನಮಸ್ಕಾರ. ನಾನು ನಯನ. ಪ್ರಸ್ತುತ ನಡೀತಾ ಇರುವ 2024ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯ ಪಂದ್ಯಗಳು ದಿನದಿಂದ ದಿನಕ್ಕೆ ರೋಚಕವಾಗ್ತಾ ಇದ್ದಾವೆ. ಎಲ್ಲಾ ತಂಡಗಳು ಕೂಡ ನಿಯಮಿತವಾಗಿ 200 ರನ್ಗಳನ್ನು ದಾಖಲಿಸ್ತಾ ಇದ್ದಾವೆ. ಪಂದ್ಯದಿಂದ ಪಂದ್ಯಕ್ಕೆ ದಾಖಲೆಗಳು ಉಡಿಸಾಗ್ತಾ ಇದ್ದಾವೆ. ಈ ಮೂಲಕ ಕ್ರಿಕೆಟ್ ಪ್ರೇಮಿಗಳಿಗೆ ಭರ್ಜರಿ ರಸದೌತಣ ಸಿಗ್ತಾ ಇದೆ. 17ನೇ ಆವೃತ್ತಿಯಲ್ಲಿ ಅಂತಾರಾಷ್ಟ್ರೀಯ ಆಟಗಾರರಷ್ಟೇ ಅಲ್ಲ, ರಾಷ್ಟ್ರೀಯ ತಂಡ ಪ್ರತಿನಿಧಿಸದ ಆಟಗಾರರು ಕೂಡ ಮಿಂಚ್ತಾ ಇದ್ದಾರೆ. ಇನ್ನು ಈ ಟೂರ್ನಿಯಲ್ಲಿ ಕಡಿಮೆ ಬೆಲೆ ಪಡೆದರೂ ಕೂಡ ತಂಡಗಳ ಗೆಲುವಿನಲ್ಲಿ ದೊಡ್ಡ ಕೊಡುಗೆಯನ್ನ ನೀಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ, MS ಧೋನಿ, ಫ್ಯಾಟ್ ಕಮಿನ್ಸ್, ರೋಹಿತ್ ಶರ್ಮಾ ಸೇರಿದಂತೆ ದೊಡ್ಡ ಮೊತ್ತದ ಆಟಗಾರರ ಜೊತೆಗೆ ಕಡಿಮೆ ಬೆಲೆಯ ಆಟಗಾರರು ಕೂಡ ನಾವೇನು ಕಮ್ಮಿ ಇಲ್ಲ ಅನ್ನೋ ಹಾಗೆ ಮಿಂಚಿನ ಪ್ರದರ್ಶನಗಳನ್ನ ತೋರ್ತಾ ಇದ್ದಾರೆ. ಹಾಗಾದ್ರೆ ಆಟಗಾರರು ಯಾರು? ಫ್ರಾಂಚೈಸಿಗಳು ಅವರಿಗೆ ನೀಡಿರುವಂತಹ ಮೊತ್ತ ಎಷ್ಟು? IPL ನಲ್ಲಿ ಅವರ ಪ್ರದರ್ಶನ ಹೇಗಿದೆ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. IPL ಅಂದ್ರೆ ಅದೊಂದು ರೀತಿಯ ಮನೋರಂಜನೆ. ಇಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು, ದೇಶಿ ಕ್ರಿಕೆಟಿಗರು ಎಲ್ಲರೂ ಕೂಡ ಸರಿಸಮಾನರಾಗಿ ಪೈಪೋಟಿಯನ್ನ ನಡೆಸ್ತಾರೆ. IPL ಅಂದ್ರೇನೆ ಒಂದ್ ರೀತಿಯ ಪ್ರಯೋಗ. ಇದು ಆಟಗಾರರ ಪ್ರತಿಭೆ, ಕೌಶಲ್ಯವನ್ನ ಅನಾವರಣ ಮಾಡೋದಕ್ಕೆ ಇರುವಂತಹ ಬಹಳ ದೊಡ್ಡ ವೇದಿಕೆ. ಇಲ್ಲಿ ಹಲವಾರು ದೇಶಿ ವಿದೇಶಿ ಆಟಗಾರರು ತಾವೇನು, ತಮ್ಮ ಆಟ ಏನು ಅನ್ನೋದನ್ನ ಅನಾವರಣ ಮಾಡ್ತಾರೆ. ಇನ್ನು IPL ನಲ್ಲಿ ಹಣ ಕೊಟ್ಟು ಆಟಗಾರರನ್ನ ಖರೀದಿ ಮಾಡಿ ಆಡಿಸಲಾಗುತ್ತೆ. 20 ಲಕ್ಷದಿಂದ ಪ್ರಾರಂಭವಾಗುವ ಹರಾಜು 20 ಕೋಟಿಯನ್ನು ಕೂಡ ಮೀರುತ್ತೆ. ಆದ್ರೆ ಈ ಬಾರಿ IPL ನಲ್ಲಿ ಕಡಿಮೆ ಬೆಲೆಗೆ ಹರಾಜಾದ ಆಟಗಾರರು ಉತ್ತಮವಾಗಿ ಆಡ್ತಾ ಇದ್ದಾರೆ. ಹಾಗಾದ್ರೆ ಅವರು ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ. ಜೇಕ್ ಮೆಗರ್ಕ್. ಡೆಲ್ಲಿ ಕ್ಯಾಪಿಟಲ್ ತಂಡಕ್ಕೆ ಜೇಕ್ ಮೆಗರ್ಕ್ ಅವರದ್ದು ಒಂದು ರೀತಿಯ ಅನಿರೀಕ್ಷಿತ ಪ್ರವೇಶ. 20 ವರ್ಷದ ಆಸ್ಟ್ರೇಲಿಯಾ ಆಟಗಾರ ಭವಿಷ್ಯದ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೂ ಡೇವಿಡ್ ವಾರ್ನರ್ ರೀತಿ ವಿಧ್ವಂಸಕ ಬ್ಯಾಟ್ಸ್ಮನ್ ಆಗಲಿದ್ದಾರೆ ಎಂದು ಹೇಳಲಾಗಿದೆ. ಇದಕ್ಕೆ ಕಾರಣ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡಿದ ಕೇವಲ 4 ಪಂದ್ಯಗಳಿಂದ ಮೆಗರ್ 40.75ರ ಸರಾಸರಿ ಹಾಗೂ 211ರ ಸ್ಟ್ರೈಕ್ ರೇಟ್ನಲ್ಲಿ 163 ರನ್ ಅನ್ನು ಸಿಡಿಸಿದ್ದಾರೆ. ಇದರಲ್ಲಿ ಅವರು 2 ಅರ್ಧಶತಕಗಳನ್ನು ಬಾರಿಸಿದ್ದಾರೆ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಇವರು ಕೇವಲ 15 ಎಸೆತಗಳಲ್ಲಿ ಅರ್ಧಶತಕ ಬಾರಿಸಿದ್ರು. ಇನ್ನು ಡೆಲ್ಲಿ ಕ್ಯಾಪಿಟಲ್ ಲಕ್ನೋ ಸೂಪರ್ ಜೈಂಟ್ಸ್ ಪರ ಆಡಿದ ಪಂದ್ಯದಲ್ಲಿ 167 ರನ್ಗಳನ್ನ ಚೇಸ್ ಮಾಡಬೇಕಿತ್ತು. ಈ ಸಂದರ್ಭದಲ್ಲಿ ನ್ಯೂಜಿಲೆಂಡ್ನ ಯುವ ಆಟಗಾರ ಜೇಕ್ ಫ್ರೇಸರ್ ಮೆಗರ್ಕ್ ಅರ್ಧಶತಕ ಸಿಡಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಜೇಕ್ 35 ಬಾಲ್ಗಳಲ್ಲಿ 55 ರನ್ ಸಿಡಿಸಿದ್ರು. ಇನ್ನು ಡೆಲ್ಲಿ ತಂಡದಲ್ಲಿ ಉತ್ತಮವಾಗಿ ಆಡ್ತಾ ಇರುವ ಜೇಕ್ ಅನ್ನ ಖರೀದಿ ಮಾಡಿರುವಂತದ್ದು ತಂಡ ಕೇವಲ 50 ಲಕ್ಷ ರೂಪಾಯಿಗೆ. ಆದ್ರೆ ಇವರು ಭರವಸೆಯ ಆಟಗಾರನಾಗಿ ಹೊರಹೊಮ್ಮತಾ ಇದ್ದಾರೆ. ಟ್ರಿಸ್ಟನ್ ಸ್ಟಬ್ಸ್. ಡೆಲ್ಲಿ ಕ್ಯಾಪಿಟಲ್ ತಂಡದಲ್ಲಿ ಸ್ಟಾರ್ ವಿದೇಶಿ ಆಟಗಾರರನ್ನ ಹಿಂದಿಕ್ಕಿ ಮಿಂಚ್ತಾ ಇರುವ ಟ್ರಿಸ್ಟನ್ ಸ್ಟಬ್ಸ್ ಕೂಡ ಎಲ್ಲರ ಗಮನವನ್ನ ಸೆಳೀತಾ ಇದ್ದಾರೆ. 50 ಲಕ್ಷ ಮೂಲ ಬೆಲೆಯೊಂದಿಗೆ ಆಡ್ತಾ ಇರುವ ಸ್ಟಬ್ಸ್ ದೊಡ್ಡ ಮೊತ್ತದ ಆಟಗಾರರಾದ ಡೇವಿಡ್ ವಾರ್ನರ್ ಮತ್ತು ಮಿಚೆಲ್ ಮಾರ್ಷ್ ಅವರನ್ನ ಹಿಂದಿಕ್ಕಿ ಮೋಡಿ ಮಾಡ್ತಾ ಇದ್ದಾರೆ. ಇಲ್ಲಿಯ ತನಕ ಅವರು ಡೆಲ್ಲಿ ಪರ 2 ಅರ್ಧಶತಕ ಗಳಿಸಿದ್ದು 56.25 ಹಾಗೂ ಸರಾಸರಿ 192.30 ಸ್ಟ್ರೈಕ್ ರೇಟ್ ನಲ್ಲಿ 225 ರನ್ ಸಿಡಿಸಿದ್ದಾರೆ. ಇದರಲ್ಲಿ ಇವರು 2 ಅರ್ಧಶತಕಗಳನ್ನು ಸಿಡಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ರೋಚಕ ಬ್ಯಾಟಿಂಗ್ ಮಾಡಿದ ಸ್ಟಬ್ಸ್ 71 ರನ್ ಕಲೆ ಹಾಕಿದ್ರು. ಇದು ಇವರು ಇಲ್ಲಿಯವರೆಗೆ ಗರಿಷ್ಠ ರನ್ ಆಗಿದೆ. ಇನ್ನು ಸ್ಟಬ್ಸ್ ಕೇವಲ ಬ್ಯಾಟಿಂಗ್ ಮಾತ್ರ ಅತ್ಯುತ್ತಮವಾಗಿ ಮಾಡ್ತಾ ಇಲ್ಲ, ಫೀಲ್ಡಿಂಗ್ ಮಾಡಿಯೂ ಕೂಡ ಗಮನ ಸೆಳೀತಾ ಇದ್ದಾರೆ. ಬುಧವಾರ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ನಡುವೆ ನಡೆದ ಪಂದ್ಯದಲ್ಲಿ 19ನೇ ಓವರ್ನಲ್ಲಿ ರಶೀದ್ ಖಾನ್ ಲಾಂಗ್ ಆನ್ ಬಾರಿಸಿದ ಚೆಂಡನ್ನ ಇನ್ನೇನು 6 ಹೋಯ್ತು ಅನ್ನುವಷ್ಟರಲ್ಲಿ ಸ್ಟಬ್ಸ್ ಅದನ್ನ ತಡೆದು 5 ರನ್ ಅನ್ನ ತಂಡಕ್ಕೆ ಸೇವ್ ಮಾಡಿದ್ರು. ಹಾಗಾಗಿ 5 ರನ್ಗಳಿಂದ ಗುಜರಾತ್ ಟೈಟನ್ಸ್ ತಂಡ ಸೋಲನ್ನ ಕಂಡಿತು. ಹಾಗಾಗಿ ಸ್ಟಬ್ಸ್ ಫೀಲ್ಡಿಂಗ್ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ಫಿಲ್ ಸ್ಟಾರ್. ಜೇಸನ್ ರಾಯ್ ಅವರ ಬದಲು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಲ್ಲಿ ಸ್ಥಾನ ಪಡೆದ ಫಿಲ್ ಸ್ಟಾರ್ ಸುನಿಲ್ ನರೇನ್ ಜೊತೆ ಮಿಂಚಿನ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರ್ತಿದ್ದಾರೆ. KKR ಪರ ಇಲ್ಲಿಯವರೆಗೂ ಆಡಿದ 7 ಪಂದ್ಯಗಳಲ್ಲಿ ಅವರು 41.50ಯ ಸರಾಸರಿ ಹಾಗೂ 169.38ರ ಸ್ಟ್ರೈಕ್ ರೇಟ್ ನಲ್ಲಿ 249 ರನ್ಗಳನ್ನ ಸಿಡಿಸಿದ್ದಾರೆ. ಇದರಲ್ಲಿ ಇವರು 2 ಅರ್ಧಶತಕಗಳನ್ನ ಹೊಂದಿದ್ದಾರೆ. 89 ಇವರ ವೈಯಕ್ತಿಕ ಗರಿಷ್ಠ ಮೊತ್ತವಾಗಿದೆ. ಆದ್ರೆ ಫಿಲ್ ಸ್ಟಾರ್ ಬಿಕರಿಯಾಗಿರುವುದು ಕೇವಲ 1.56 ಕೋಟಿ ರೂಪಾಯಿಗೆ. ಆದ್ರೆ ಫಿಲ್ ಸ್ಟಾರ್ IPL ನಲ್ಲಿ ಉತ್ತಮ ಬೆಲೆಗೆ ಬಿಕರಿಯಾದ ಆಟಗಾರರಿಗಿಂತ ಉತ್ತಮ ಪ್ರದರ್ಶನವನ್ನ ತೋರ್ತಿದ್ದಾರೆ. ಇನ್ನು IPL ನಲ್ಲಿ ಕೇಳಿ ಬರ್ತಾ ಇರುವ ಒಂದು ಮುಖ್ಯವಾದ ಹೆಸರು ಅಂದ್ರೆ ಅಶುತೋಷ್ ಶರ್ಮಾ. 25 ವರ್ಷದ ಅಶುತೋಷ್ ಶರ್ಮಾ ಅವರು
ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಆಡಿದ 5 ಪಂದ್ಯಗಳಲ್ಲಿ ಇವರು 39.75ರ ಸರಾಸರಿ ಹಾಗೂ 189.28ರ ಸ್ಟ್ರೈಕ್ ರೇಟ್ನಲ್ಲಿ 159 ರನ್ ಸಿಡಿಸಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧ 193 ರನ್ಗಳ ಚೇಸಿಂಗ್ನಲ್ಲಿ ಅಶುತೋಷ್ ಶರ್ಮಾ 59 ರನ್ ಸಿಡಿಸಿದ್ರು. ಆ ಮೂಲಕ ಪಂಜಾಬ್ ಕಿಂಗ್ಸ್ ಗೆಲುವಿನಲ್ಲಿ ಮಹತ್ತರ ಪಾತ್ರವನ್ನ ವಹಿಸಿದ್ರು. ಈ ಪಂದ್ಯವಷ್ಟೇ ಅಲ್ಲದೆ ಹಲವು ಚೇಸಿಂಗ್ ಪಂದ್ಯಗಳಲ್ಲಿ ಇವರು ತಂಡಕ್ಕೆ ನೆರವಾಗಿದ್ದಾರೆ. ಅಷ್ಟಕ್ಕೂ ಅಶುತೋಷ್ ಶರ್ಮಾಗೆ ಇದು ಚೊಚ್ಚಲ ಐಪಿಎಲ್. ಅಶುತೋಷ್ ಫೀಲ್ಡ್ಗೆ ಬರ್ತಾರೆ ಅಂದ್ರೆ ಅದೇನೋ ಭರವಸೆ ಎನ್ನುವ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಸದ್ಯ ಪಂಜಾಬ್ ಕಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಸೋಲನ್ನ ಕಾಣ್ತಾ ಇದ್ರು ಕೂಡ ಅಶುತೋಷ್ ಮಾತ್ರ ಉತ್ತಮ ರನ್ ಕಲೆ ಹಾಕಿ ತಮ್ಮ ಸಾಮರ್ಥ್ಯವನ್ನ ಸಾಬೀತು ಮಾಡ್ತಿದ್ದಾರೆ. ಆದ್ರೆ ಅಶುತೋಷ್ ಅವರನ್ನ ತಂಡ ಖರೀದಿಸಿದ್ದು ಕೇವಲ 20 ಲಕ್ಷ ರೂಪಾಯಿಗೆ ಎನ್ನುವುದು ಗಮನಾರ್ಹ. ಇನ್ನು ಶಶಾಂಕ್ ಸಿಂಗ್, ಕಳೆದ ವರ್ಷ ನಡೆದಿದ್ದ ಮಿನಿ ಹರಾಜಿನಲ್ಲಿ ಅನಿರೀಕ್ಷಿತವಾಗಿ ಶಶಾಂಕ್ ಸಿಂಗ್ ಅವರನ್ನ ಪಂಜಾಬ್ ಕಿಂಗ್ಸ್ ಖರೀದಿ ಮಾಡಿತು. ಆದ್ರೆ ಅವರು ಪ್ರಸಕ್ತ ಟೂರ್ನಿಯಲ್ಲಿ ದೊಡ್ಡ ಪ್ರಭಾವವನ್ನ ಬೀರ್ತಿದ್ದಾರೆ. ಇಲ್ಲಿಯ ತನಕ ಪಂಜಾಬ್ ಪರ ಆಡಿದ 8 ಪಂದ್ಯಗಳಿಂದ ಅವರು 48.75ರ ಸರಾಸರಿ ಹಾಗೂ 168.10 ಸ್ಟ್ರೈಕ್ ರೇಟ್ನಲ್ಲಿ 195 ರನ್ ಸಿಡಿಸಿದ್ದಾರೆ. ಗುಜರಾತ್ ಟೈಟನ್ಸ್ ನೀಡಿದ 200 ರನ್ಗಳ ಚೇಸಿಂಗ್ನಲ್ಲಿ ಶಶಾಂಕ್ ಸಿಂಗ್ ಕೇವಲ 29 ಎಸೆತಗಳಲ್ಲಿ ಅಜೇಯ 61 ರನ್ ಸಿಡಿಸಿದ್ರು. ಪಂಜಾಬ್ ಕಿಂಗ್ಸ್ನಲ್ಲಿ ಸಿಕ್ಕ ಅವಕಾಶವನ್ನ ಶಶಾಂಕ್ ಸಿಂಗ್ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡಿದ್ದಾರೆ. ಮಿಸ್ ಆಗಿ ಪಂಜಾಬ್ ಫ್ರಾಂಚೈಸಿ ಆಯ್ಕೆ ಮಾಡಿಕೊಂಡಿದ್ರು ಕೂಡ ಈಗ ಅದಕ್ಕೆ ತೃಪ್ತಿ ಪಡ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಅವರು ನೀಡ್ತಾ ಇರುವ ಪರ್ಫಾರ್ಮೆನ್ಸ್. ಅಷ್ಟಕ್ಕೂ ಶಶಾಂಕ್ ಸಿಂಗ್ ಅವರನ್ನ ಪಂಜಾಬ್ ಫ್ರಾಂಚೈಸಿ ಖರೀದಿ ಮಾಡಿದ್ದು ಕೇವಲ 20 ಲಕ್ಷ ರೂಪಾಯಿಗೆ. ಆದ್ರೆ ತಂಡದಲ್ಲಿ ಹೆಚ್ಚು ಕೋಟಿ ಪಡೆದ ಆಟಗಾರರಿಗಿಂತ ಉತ್ತಮ ಪ್ರದರ್ಶನವನ್ನು ಶಶಾಂಕ್ ನೀಡ್ತಾ ಇದ್ದಾರೆ. ಇನ್ನು ಶಹಬಾಜ್ ಅಹ್ಮದ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಿಂದ 2.4 ಕೋಟಿ ರೂಪಾಯಿಗೆ ಸನ್ರೈಸರ್ಸ್ ತಂಡಕ್ಕೆ ಬಂದಿದ್ದ ಶಹಬಾಜ್ ಅಹ್ಮದ್ ಮಿಂಚಿನ ಪ್ರದರ್ಶನವನ್ನ ತೋರ್ತಾ ಇದ್ದಾರೆ. ಎಸ್ಆರ್ಎಚ್ ಪರ ಆಡಿದ 5 ಇನ್ನಿಂಗ್ಸ್ಗಳಿಂದ ಶಹಬಾಜ್ 43 ಸರಾಸರಿ ಮತ್ತು 161 ಸ್ಟ್ರೈಕ್ ರೇಟ್ನಲ್ಲಿ 121 ರನ್ ಗಳಿಸಿದ್ದಾರೆ. ಆರ್ಸಿಬಿ ಎದುರು ಗಳಿಸಿದ ಅಜೇಯ 59 ರನ್ ಇವರ ವೈಯಕ್ತಿಕ ಗರಿಷ್ಠ ಮೊತ್ತವಾಗಿದೆ. ಬೌಲಿಂಗ್ನಲ್ಲಿಯೂ ಇವರು 3 ವಿಕೆಟ್ಗಳನ್ನು ಪಡೆದಿದ್ದಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧವೂ 29 ಎಸೆತಗಳಲ್ಲಿ 59 ರನ್ ಸಿಡಿಸಿದ್ರು. ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಉತ್ತಮವಾಗಿ ಆಡ್ತಾ ಇರುವ ಇವರನ್ನ ತಂಡ ಖರೀದಿ ಮಾಡಿದ್ದು 2.4 ಕೋಟಿ ರೂಪಾಯಿಗೆ. ಭರವಸೆಯ ಆಟಗಾರನಾಗಿ ಶಹಬಾಜ್ ಅಹ್ಮದ್ ಕಾಣಿಸಿಕೊಳ್ತಾ ಇದ್ದಾರೆ. ಕೋಟಿ ಪಡೆದುಕೊಂಡು ಕಳಪೆ ಪ್ರದರ್ಶನ ಮಾಡ್ತಾ ಇರುವ ಆಟಗಾರರ ನಡುವೆ ಈ ಕಡಿಮೆ ಬೆಲೆಗೆ ಖರೀದಿ ಮಾಡಿದ ಆಟಗಾರರು ಮಿಂಚ್ತಾ ಇದ್ದಾರೆ. ಅದೇನೇ ಇದ್ರೂ ಐಪಿಎಲ್ ನಲ್ಲಿ ಯುವ ಆಟಗಾರರ ಹವಾ ಸಖತ್ತಾಗಿಯೇ ಇದೆ. ಬ್ಯಾಟಿಂಗ್ ನಲ್ಲಂತೂ ಹೊಸ ಪ್ರತಿಭೆಗಳ ಅನಾವರಣ ಆಗಿರೋದು ಸುಳ್ಳಲ್ಲ. ಬೌಲಿಂಗ್ ವಿಭಾಗದಲ್ಲಿ ಹೇಳಿಕೊಳ್ಳುವಂತ ಆಟಗಾರರು ಸಿಕ್ಕಿಲ್ಲ. ಇನ್ನು ಆಲ್ರೌಂಡರ್ಗಳ ಕೊರತೆಯೂ ಈ ಐಪಿಎಲ್ ನಲ್ಲಿ ಇದೆ. ಇವೆಲ್ಲವುಗಳ ನಡುವೆ ಐಪಿಎಲ್ ವೀಕ್ಷಣೆ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಹೀಗೆ ಕಡಿಮೆ ಬೆಲೆಗೆ ತಂಡ ಸೇರ್ಕೊಂಡಿರುವಂತವರು ಉತ್ತಮವಾಗಿ ಆಡಿ ಕಮಾಲ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಐಪಿಎಲ್ ದಿನ ಕಳೆದಂತೆ ರೋಚಕವಾಗ್ತಾ ಇದ್ದು ಸಖತ್ ಮನೋರಂಜನೆ ಸಿಗ್ತಾ ಇದೆ. ಪ್ಲೇ ಆಫ್ಗೆ ಕೆಲವೇ ದಿನಗಳು ಬಾಕಿ ಇದ್ದು ಯಾವ ತಂಡ ಪ್ಲೇ ಆಫ್ ತಲುಪುತ್ತೆ, ಯಾವ ತಂಡ ಗೆಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.